ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಯಾಕಂತಂದರೆ ರಾಜಕೀಯದಲ್ಲಿ ಯಾರು ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಅನ್ನೋದು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಒಬ್ಬರ ಹೆಸರನ್ನು ಕೆಡಿಸಲಿಕ್ಕೆ ಮತ್ತೊಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಸ್ವಾಭಾವಿಕ. ಯಾಕಂದರೆ ಅವರ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಮತ್ತೊಬ್ಬರ ಹೆಸರನ್ನು ಕೆಡಿಸಿ ಅವರನ್ನು ಬಲಿ ಕೊಡಲಿಕ್ಕೆ ವ್ಯವಸ್ಥಿತವಾದ ಸಂಚುಗಳು ಕೂಡ ರಾಜಕೀಯದಲ್ಲಿ ಹೊಸದೇನೂ ಅಲ್ಲ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಅನುಭವ ಆಗಿದೆ ಮತ್ತು ಈಗಲೂ ಕೂಡ ಆಗ್ತಾ ಇದೆ. ಹಾಗಿದ್ದಾಗ ಈ ಒಂದು ವಿಷಯವಾಗಿ ನಾನು ಏನು ಮಾತಾಡ್ತಾ ಇದ್ದೇನೆ ಅಂತಂದರೆ, ನಿಜಕ್ಕೂ ಕೂಡ ಇದೊಂದು ದೊಡ್ಡ ಸುದ್ದಿ. ಈ ಸುದ್ದಿಯನ್ನು ಕೇಳಿ ಬೆಚ್ಚಿ ಬೀಳುವಂಥ ಒಂದು ಸುದ್ದಿ. ಹಾಗಿದ್ದಾಗ ಈ ಸುದ್ದಿಯನ್ನು ನೀವು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೂಡ ನೋಡಿರಿ. ಯಾಕಂದರೆ ಇದರಲ್ಲಿ ಇರತಕ್ಕಂಥ ಹಸಿ ಸುಳ್ಳನ್ನು ಸಾರ್ವಜನಿಕವಾಗಿ ಹಾಗೂ ನಾಡಿನಾದ್ಯಂತ ಜನರಿಗೆ ತಲುಪಿಸುವ ಉದ್ದೇಶದಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಸತೀಶ್ ಜಾರಕಿಹೊಳಿಯವರ ಒಂದು ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿಯವರು ಹಾಗೂ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ 37 ಶಾಸಕರ ಸಹಿ ಸಂಗ್ರಹ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದರು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇರೋದು ಕೂಡ ಸತ್ಯ. ಅದನ್ನು ಕೂಡ ನಾನು ಗಮನಿಸಿದೆ. ಹಾಗಿದ್ದಾಗ ಸತೀಶ್ ಜಾರಕಿಹೊಳಿಯವರು ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳಿದರೆ ಖಂಡಿತ ಇಲ್ಲ ಅನ್ನುವಂಥ ಉತ್ತರವನ್ನು ಬೆಂಕಿ ಬಿರುಗಾಳಿ ಚಾನಲ್ ಮುಖಾಂತರ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಸತೀಶ್ ಜಾರಕಿಹೊಳಿಯವರನ್ನು ನಾನು ಸತತವಾಗಿ 30 ವರ್ಷಗಳಿಂದ ಅವರ ಒಡನಾಟದಲ್ಲಿ ಇದ್ದವನು. ಅವರ ಜೊತೆಗೆ ಯಾವ ರೀತಿ ಒಡನಾಟ ಅಂತಂದರೆ, ನನಗೂ ಕೂಡ ಸತೀಶ್ ಜಾರಕಿಹೊಳಿಯವರು ಒಬ್ಬ ಸಹೋದರರ ಥರ ಒಡನಾಟ. ಅಂತ ಸತೀಶ್ ಜಾರಕಿಹೊಳಿಯವರ ಮನಸ್ಸಿನಲ್ಲಿ ಏನಿದೆ, ಅವರ ನಡೆಯಲ್ಲಿ ಏನಿದೆ, ಅವರ ನುಡಿಯಲ್ಲಿ ಏನಿದೆ ಅನ್ನೋದು ಪ್ರತಿಯೊಂದು ವಿಚಾರವೂ ನನಗೆ ಗೊತ್ತು. ಹಾಗಿದ್ದಾಗ ಅವರ ಬಾಯಿಂದ ಅವರ ಒಂದು ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ, ಇದನ್ನು ನಾವು ವಿಚಾರ ಮಾಡಲಿಕ್ಕಾಗಿ ಅದನ್ನು ಅವರು ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ. ಹಾಗಿದ್ದಾಗ ಈ ಒಂದು ವಿಷಯವನ್ನು ಯಾರೂ ಕೂಡ ಅಹಿಂದ ವರ್ಗದವರೇ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾರೂ ಕೂಡ ಸತೀಶ್ ಜಾರಕಿಹೊಳಿಯವರ ಮೇಲೆ ಅನ್ಯಥಾ ಯಾವತ್ತೂ ಕೂಡ ಭಾವಿಸಬಾರ್ದು. ಮತ್ತು ಅವರ ಹೃದಯ ನಿಜಕ್ಕೂ ಕೂಡ ವಿಶಾಲವಾದಂಥ ಹಾಗೂ ಪರಿಶುದ್ಧವಾಗಿರ್ತಕ್ಕಂಥ ಹೃದಯ. ಅಂಥ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ನಡುವೆ ಇದ್ದಾರಲ್ಲ, ಅದೇ ನಮ್ಮ ಪುಣ್ಯ ಅನ್ನುವಂಥ ಭಾವನೆ ಅಹಿಂದ ವರ್ಗಗಳಿಗೆ ಇದೆ. ಅದನ್ನು ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದಾಗ ಅವರ ಒಡನಾಟ ಯಾವ ರೀತಿ ಇತ್ತು, ನನ್ನ ಜೊತೆಗೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿ ಹೇಳ್ತೀನಿ. ಯಾಕಂದರೆ JDSನಲ್ಲಿ ಸತೀಶ್ ಜಾರಕಿಹೊಳಿಯವರು MLC ಅವರಾಗಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೂ ಮತ್ತು ಸತೀಶ್ ಜಾರಕಿಹೊಳಿಯವರಿಗೂ ಕೂಡ ತುಂಬ ಒಡನಾಟ, ಮೊದಲಿನಿಂದಲೂ ಕೂಡ ತುಂಬ ಒಡನಾಟ. ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ಸಹೋದರರಂತೆ ಬಾಳ್ತಾ ಇರ್ತಕ್ಕಂಥವರು. ಆ ಸಂದರ್ಭದಲ್ಲಿ JDS ವರಿಷ್ಠರು ಹಾಗೂ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ HD ದೇವೇಗೌಡರವರು ಮುಖ್ಯಮಂತ್ರಿಗಳು ಆಗಿದ್ದಂಥ ಸಮಯದಲ್ಲಿ ಸತೀಶ್ ಜಾರಕಿಹೊಳಿಯವರನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಅವರು ಹಿಂದೇಟು ಹಾಕಿದಾಗ ಇದೇ ನಮ್ಮ CM ಸಿದ್ದರಾಮಯ್ಯನವರು ಸತೀಶ್ ಅವರಿಗೆ ನೀವು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡದೇ ಇದ್ದರೆ ನನಗೂ ಕೂಡ ಸ್ಥಾನ ಬೇಡ ಅನ್ನುವಂಥ ಒಂದು ಖಡಕ್ಕಾದ ತಮ್ಮ ವಿಚಾರವನ್ನು, ನಿರ್ಧಾರವನ್ನು ದೇವೇಗೌಡರಿಗೆ ತಿಳಿಸಿದರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ ಕೂಡ ಬೆಂಗಳೂರಿಗೆ. ಹೋದಾಗ ಹಲವಾರು ನಾಯಕರನ್ನು ಆದಾಗ ನಮಗೆ ಅಲ್ಲಿ ನಡೀತಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರನ್ನು ಬಿಟ್ಟು ಕೊಡಲೇ ಇಲ್ಲ. ಹಾಗಿದ್ದಾಗ ಅವರು ಜವಳಿ ಖಾತೆಯನ್ನು ಆ ಸಂದರ್ಭದಲ್ಲಿ ವಹಿಸಿಕೊಂಡದ್ದು ಕೂಡ ಉಂಟು. ಅಂಥ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯವರ ಪರವಾಗಿ ನಿಂತು ಅವರ ಅದೊಂದೇ ಅಲ್ಲ, ಸಾಕಷ್ಟು ವಿಷಯಗಳಲ್ಲಿ, ಸಾಕಷ್ಟು ಸಂದರ್ಭಗಳಲ್ಲಿ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರ ಪರವಾಗಿ, ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರ ಪರವಾಗಿ ನಿಂತದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಿದ್ದಾಗ ಈ ಒಂದು ಸುಳ್ಳು ಸುದ್ದಿ, ಇದನ್ನು ಯಾರೋ ಒಬ್ಬರು ಅಹಿಂದ ವರ್ಗಗಳಿಗೆ ಸತೀಶ್ ಜಾರಕಿಹೊಳಿಯವರ ಮೇಲೆ ಒಂದು ಏನೋ ಒಂದು ವಿಷ ಬೀಜ ಬಿತ್ತುವಂಥ ಸಲುವಾಗಿ ಈ ಒಂದು
ಅಪಪ್ರಚಾರವನ್ನು ಮಾಡ್ತಾ ಇರೋದು ಕೂಡ ಅದನ್ನು ನಾನು ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸ್ತೀನಿ. ಯಾರೂ ಕೂಡ ಅಹಿಂದ ವರ್ಗದ ನಾಯಕರು ಯಾರೂ ಕೂಡ ಅದನ್ನು ನಂಬಬೇಡ್ರಿ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಪರಿಶುದ್ಧ ರಾಜಕಾರಣಿ, ಪರಿಶುದ್ಧ ವ್ಯಕ್ತಿ, ಜೊತೆಗೆ ಅಂತಃಕರಣವುಳ್ಳಂಥ ಒಬ್ಬ ಮನುಷ್ಯ. ಅಂಥ ನಾಯಕನಿಗೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿದರೆ ಆ ಒಂದು ಪ್ರಾಮಾಣಿಕ ರಾಜಕಾರಣಿಗೆ, ಅದು ಕೂಡ ಮುತ್ಸದ್ದಿ ರಾಜಕಾರಣಿಗೆ, ಅದು ಕೂಡ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥವರು, ಅವರ ಜೊತೆಗೆ ತಮ್ಮ ಜೀವದ ಗೆಳೆಯರಾಗಿ ಅವರು ನಡೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಈ ಮಾತನ್ನು ಆಡಿದರೆ ಅವರ ಮನಸ್ಸಿಗೆ ಯಾವ ರೀತಿ ನೋವು ಆಗಬಾರ್ದು. ಸಿದ್ದರಾಮಯ್ಯನವರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೂ, ಅಹಿಂದ ವರ್ಗಗಳಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೂ ಏನಾದರೂ ಯಾರಾದರೂ ತಂದು ಇಟ್ಟರೆ ಅದು ಯಾವತ್ತೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯನ್ನು ಸತೀಶ್ ಜಾರಕಿಹೊಳಿ ಅವರನ್ನು ವಿರೋಧಿಸುವವರು, ಸತೀಶ್ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ಹಣಿಯಬೇಕೆನ್ನುವವರಿಗೆ ಇದೊಂದು ಪಾಠ ಆಗಲಿ. ಯಾಕಂದರೆ ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ನೀವು ಎಷ್ಟು ಬಲ್ಲಿರಿ ಅನ್ನೋದು ನನಗೂ ಕೂಡ ಅರ್ಥ ಆಗದೇ ಇದ್ದರೂ ಕೂಡ ಈ ಒಂದು ವಿಷಯದಲ್ಲಿ ನೀವು ನಿಮ್ಮ ಸಣ್ಣತನವನ್ನು ಮೆರಿತಾ ಇದ್ದೀರಾ. ಅದನ್ನು ನೀವು ಪ್ರಸ್ತಾಪ ಮಾಡಿದ್ದು ಕೂಡ ನಿಮ್ಮ ಒಂದು ಕ್ಷುಲ್ಲಕ ವಿಚಾರ ಅನ್ನುವಂಥ ಭಾವನೆಯೆಂದು ನಾನು ಈ ಸಂದರ್ಭದಲ್ಲಿ ನೋವಿನಿಂದ ಹೇಳ್ತಾ ಇದ್ದೇನೆ. ಹಾಗಿದ್ದಾಗ ಸತೀಶ್ ಜಾರಕಿಹೊಳಿ ಅಂತಂದ್ರೇ ಅಹಿಂದ ವರ್ಗದ ಎರಡನೇ ನೇತಾರ ಅಂಥೇಳಿ ಕರೆಸಿಕೊಳ್ತಾರೆ. ಅದು ಸಾಮಾನ್ಯವೇ. ಪ್ರತಿಯೊಂದು ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗ್ರಿ, ಪ್ರತಿ ತಾಲೂಕಿಗೆ ಹೋಗ್ರಿ, ಪ್ರತಿ ಹೋಬಳಿಗೆ ಹೋಗ್ರಿ, ಪ್ರತಿ ಊರುಗಳಿಗೆ ಗ್ರಾಮಗಳಿಗೆ ಹೋದರೂ ಕೂಡ ಅವರು ತಮ್ಮ ಅಭಿಮಾನಿಗಳನ್ನು ಹೊಂದಿದ್ದಾರೆ, ಅವರು ತಮ್ಮ ಮತದಾರರನ್ನು ಹೊಂದಿದ್ದಾರೆ. ಅವರ ಬರ್ತಾರೆ ಅಂತಂದರೆ ಸಾಕು, ಸಾವಿರಾರು ಜನ ಸಾಲುಗಟ್ಟಿ ಅವರನ್ನು ಭೇಟಿಯಾಗಲಿಕ್ಕೆ, ಅವರನ್ನು ಮಾತಾಡಿಸ್ಲಿಕ್ಕೆ, ಅವರನ್ನು ಮುಟ್ಟಿ ಮಾತಾಡಿಸ್ಲಿಕ್ಕೆ ಹಪಾಪಿಸ್ತಿರ್ತಕ್ಕಂಥ ಒಬ್ಬ ಜನಪ್ರಿಯ ನಾಯಕನಿಗೆ ಈ ರೀತಿ ಅಪಪ್ರಚಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಅವರ ವಿರೋಧಿಗಳಿಗೆ ಹಾಕಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಸತೀಶ್ ಜಾರಕಿಹೊಳಿ ನಡೆದಾಡುವ ಒಂದು ವಿಶ್ವಕೋಶ ಅನ್ನುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದೇನೆ. ಅವರು ಯಾವತ್ತೂ ಕೂಡ ಸಂವಿಧಾನದ ಪರವಾಗಿಯೇ ಇರ್ತಾರೆ, ಯಾವತ್ತೂ ಕೂಡ ಬಡವರ ಪರವಾಗಿಯೇ ಇರ್ತಾರೆ, ಯಾವತ್ತೂ ಕೂಡ ಅವರು ದಲಿತರ ನೊಂದವರ ಪರವಾಗಿಯೇ ಅವರು ತಮ್ಮ ರಾಜಕಾರಣದಲ್ಲಿ ಇಲ್ಲಿವರೆಗೂ ಕೂಡ ನಡೆದು ಬಂದದ್ದನ್ನು ಪ್ರತಿಯೊಬ್ಬರು ಕೂಡ ಅವಲೋಕನ ಮಾಡಿ ನೋಡಿದಾಗ ಅವರ ವ್ಯಕ್ತಿತ್ವ ಎಂತಹದ್ದು, ಅವರು ಯಾವ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮ ಒಂದು ಪರಿಶುದ್ಧತೆಯನ್ನು ಬೆಳೆಸಿಕೊಂಡಿದ್ದಾರೆ, ಹೃದಯವಂತಿಕೆಯನ್ನು ಬೆಳೆಸಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಂಡಿದ್ದರೆ ಈ ಒಂದು ಪರಿಪಾಠ ನಿಮಗೆ ಅವರ ಮೇಲೆ ಅಪಪ್ರಚಾರ ಮಾಡುವ ಸನ್ನಿವೇಶವೇ ಬರ್ತಿದ್ದಿಲ್ಲ. ನೀವು ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ, ಯಾರನ್ನೋ ಹೊಗಳಲಿಕ್ಕಾಗಿ, ಯಾರಿಗೋ ಏನೋ ಒಂದು ಲಾಭವನ್ನು ಮಾಡಿಕೊಡಲಿಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿ ಸತೀಶ್ ಜಾರಕಿಹೊಳಿ ಅವರ ತೇಜೋವಧಿಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಅವರಿಗೆ ಹಾಕಲಿಕ್ಕೆ ಬಯಸಿದ್ದೀನಿ. ಇದು ನನ್ನ ನಿಜಕ್ಕೂ ಕೂಡ ಕಳಕಳಿಯ ಮನವಿ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅಂತಂದ್ರೇ ಒಬ್ಬ ಅಪ್ಪಟ ಸತ್ಯವಂತ, ನಿಷ್ಠುರವಂತ, ಜೊತೆಗೆ ಕನಸುಗಾರ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿಗೆ ಈ ರೀತಿ ಮಾತಾಡೋದ್ರಿಂದ ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ರಾಜಕಾರಣದಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ಮಾಡೋದೂ ಇಲ್ಲ ಅನ್ನುವಂಥ ಆತ್ಮವಿಶ್ವಾಸ ಅಹಿಂದ ವರ್ಗಗಳಿಗೆ ಇದೆ. ಅವರಲ್ಲಿ ನೀವು ವಿಷಬೀಜವನ್ನು ಬಿತ್ತಿ ಅವರಿಗೆ ಏನಾದರೂ ಒಂದು ಒಡಕನ್ನು ತಂದು ಇಡುತ್ತೀವಿ ಅನ್ನುವಂಥ ಒಂದು ನಿಮ್ಮ ಕೊಚ್ಚೋದತನಕ್ಕೆ ನಾನು ನಗಲು ಅಥವಾ ಅಳಲು ಅನ್ನುವಂಥ ಪ್ರಶ್ನೆಯೂ ಕೂಡ ನನಗೆ ಉಂಟಾಗ್ತಾ ಇದೆ. ಹಾಗಿದ್ದಾಗ ಅಹಿಂದ ವರ್ಗಗಳು ಸಿದ್ದರಾಮಯ್ಯನವರ ಜೊತೆ ಯಾವ ರೀತಿ ಇದ್ದವೋ ಅದೇ ರೀತಿಯಾಗಿಯೂ ಕೂಡ ಮುಂದೆಯೂ ಕೂಡ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯವರ ಜೊತೆಗೂ ಕೂಡ ಮುಂದುವರಿತಾರೆ. ಅವರ ಜೊತೆಗೆ ಅವರು ಕೂಡ ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ತಾರೆ. ಈ ರೀತಿ ಅಪಪ್ರಚಾರ ಮಾಡಿದವರಿಗೆ ಕಾಲವೇ ಸೂಕ್ತ ಉತ್ತರವನ್ನು ನೀಡಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು, ಸಮಸ್ತರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ಸಂಚಿಕೆಯನ್ನು ನಾಡಿನ ಪ್ರತಿಯೊಂದು ಮನೆಗೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.